ಅಟೆನ್ಷನ್ ಪ್ಲೀಸ್. ನನ್ನ ಮಾತನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಎಲ್ಲ. ಏನು ಇದೆಲ್ಲ? ಏನ್ರಿ ಇದು ಇಷ್ಟೆಲ್ಲ ಜನರ ಮುಂದೆ? ವಿಚಾರವಾಯ್, ನೀನು ಇವತ್ತು ಮಾತಾಡಂಗಿಲ್ಲ, ನಾನೇ ಮಾತಾಡ್ತೀನಿ. ನಿಮ್ಮೆಲ್ರಿಗೂ ಒಂದು ಸತ್ಯ ಹೇಳ್ತೀನಿ ನಾನು. ಕೇಳಿಸ್ಕೊಳ್ಳಿ. ಹೋಗ ಹೋಗ ನೀನು. ನಾನು ಕುಡ್ದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ನಾನು ಏನು ಮಾತಾಡ್ತೀನಿ ಅನ್ನೋದು ಮುಖ್ಯ. ನಾನು ಹೇಳೋ ಸತ್ಯನ ಎದುರಿಸೋದಕ್ಕೆ ತಗೊಳ್ಳಿ. ಅಣ್ಣ ಏನೋ ಇದೆಲ್ಲ, ಸುಮ್ಮನೆ ಹೋಗಿ ಮಲ್ಕೋ, ನಾಳೆ ಮಾತಾಡೋಣ. ಏನೇ ನಿನ್ನ ಗಂಡನ ಬಗ್ಗೆ ಮಾತಾಡ್ತೀನಿ ಅನ್ನೋ ಕ್ಲೂ ಸಿಕ್ಬಿಡ್ತಾ ನಿಂಗೆ? ನೋಡಿ ಸರ್, ಒಬ್ರು ಮಾತಾಡ್ತಿದ್ದಾನೆ, ಈ ಮನೆ ಮಗ ಮಾತಾಡ್ತಿದ್ದಾನೆ ಅಂತ ಮಾತಾಡಕ್ ಬಿಡ್ಬೇಕಲ್ವಾ? ನೋಡೆ, ಯಾರು ಮಾತಾಡಕ್ ಬಿಡಲ್ಲ, ತಪ್ಪಲ್ವಾ ಸರ್? ಹಾಗಲ್ಲಪ್ಪ ಸಂತೋಷ್, ಮನೆ ಮಗ ಆಗಿ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕುಡ್ದಿರೋದ್ರಿಂದ ಸರಿ ಪೀಠಕ್ಕೆ ಸಾಕು, ಅದೇನು ಹೇಳಿ ಮುಗಿಸು. ಸರಿ, ಹಂಗೆ ಬನ್ನಿ ದಾರಿಗೆ. ಈಗ ವಿಷಯ ಏನಪ್ಪ ಅಂದ್ರೆ, ನನಗೆ ಫುಲ್ಲು ಕತೆ ಹೇಳಕ್ ಟೈಮ್ ಇಲ್ಲ. ಅದಕ್ಕೆ ನಮ್ಮ ಕುಟುಂಬದ ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಒಂದು ವಿಡಿಯೋ ಕಳಿಸಿದ್ದೀನಿ, ದಯವಿಟ್ಟು ನೋಡಿ ನೋಡಿ ನೋಡಿ. ಲಲಿತಾ, ಲಲಿತಾ, ಅಯ್ಯೋ ಏ ಜಯಂತ, ಎಂತ ಪಾಪಿನೋ ನೀನು. ಕೊಲೆ ಮಾಡಿದ್ದು ನೀನೇನಾ? ಯಾಕೋ ಹೀಗ್ ಮಾಡ್ದೆ? ಅಲ್ಲ ಲಕ್ಷ್ಮಿ, ಏನು ಮಾತಾಡ್ಬೇಡ. ಓ ಅದೇನೇ, ನೀವು ಎಣ್ಣೆ ಹೊಡಿಲಿಕ್ಕೆ ಬಂದ್ರೆ ಭಾಳ ಚಲೋ ಆತ್ರಿ. ಬರ್ರಿ ಅಲ್ಲಿ ಕುಂತು ಫೋನಸ್ರಿ. ರೀ ಮೂಲಿ ಮನಿ, ನಾನೇನು ಎಣ್ಣೆ ಹೊಡ್ಯಕ್ ಬಂದಿಲ್ಲ, ಇವ್ರು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ನೀವು ಬಂದ್ರು, ಅವ್ರು ಕರ್ಕೊಂಡ್ ಬಂದ್ರು, ಒಟ್ಟು ಬಂದಿರಲ್ರಿ. ಬರ್ರಿ ಬರ್ರಿ, ಕುಡಿ ಬರ್ರಿ. ಈಗ ಒಂದು 4 ಪೇಗ್ ಒಳಗೆ ಬಿಟ್ಕೊಂಡ್ರೆ ಆಗ ಲವ್ ಸ್ಟೋರಿ ಆಚೆಗೆ ಬರ್ತದೆ. ಏನೋ ಲವ್ ಸ್ಟೋರಿನಾ? ಅದು ಅವಾಗ್ಲೇ ಹೇಳಿದ್ನಲ್ಲ, ಅಷ್ಟೇ. ಅದು ಅಲ್ಲ, ಅದೆಲ್ಲ ಅಲ್ಲಮ್ಮ, ನಿಜವಾದ ಲವ್ ಸ್ಟೋರಿ. ಅದು ಫಿಲ್ಟರ್ ಇಲ್ದಂಗೆ ಹೇಳ್ಬೇಕು. ಓಹೋ ಸಂಜು ಮೇಷ್ಟ್ರು, ಬರ್ರಿ ಬರ್ರಿ ಬರ್ರಿ. ಪುರುಷ ಪಾನ ಪ್ರಧಾನ ಸಭೆಗೆ ತಮಗೆ ಸ್ವಾಗತ ಸುಸ್ವಾಗತ. ಬರ್ರಿ ಕುಡಿ ಬರ್ರಿ. ಇಲ್ಲ ಇಲ್ಲ, ನಾನು ಕುಡಿಯಕ್ಕೆ ಅಂತ ಬಂದಿಲ್ಲ, ಸುಮ್ಮನೆ ಹಾಗೆ ಬಂದೆ. ಸುಮ್ಮನೆ ಬಂದಿದ್ದೀರಾ? ಹಂಗೆ ಹೋಗ್ಬಿಡಿ, ಒಂದು ಪೆಗ್ ಹಾಕೊಂಡು ಹೋಗಿ. ತಗೊಳ್ಳಿ. ಸಿದ್ದುವರೇ, ನನಗಿದೆಲ್ಲ ಅಭ್ಯಾಸ ಇಲ್ಲ. ಸಂಜೀವ್ ಅವ್ರು ಕುಡಿದ್ರೆ ನಾನು ಕುಡಿತೀನಿ, ಇಲ್ಲ ಅಂದ್ರೆ ನಾನು ಕುಡಿಯಲ್ಲ. ಆದಿ, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಲಕ್ಷ್ಮಿ, ಇವರು ನನ್ನ ಕುತ್ತಿಗೆ ಹಿಡ್ಕೊಂಡು ಕುಡಿಯೋಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ನೋಡಿ, ನನ್ನ ಗಂಡ ಹಸು ತರ ಮನುಷ್ಯ, ಸಾಧು. ಹೋಗಿ ಹೋಗಿ ಇವನನ್ನು ಕುಡಿಯ ಕರ್ಕೊಂಡು ಬಂದಿದ್ದೀರಲ್ಲ ನೀವು. ಈಗಿನ ಕಾಲದಲ್ಲಿ ಕೆಟ್ಟ ಅಭ್ಯಾಸ ಇಲ್ದಿರೋ ಹುಡುಗರು ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನನ್ನ ಪುಣ್ಯ, ನಿಮಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಲಕ್ಷ್ಮವ್ವ ನೋಡು, ಇದು ಲೋಕಲ್ ಬ್ರ್ಯಾಂಡ್ ಅಲ್ಲ, ಬಾರಿಂದು. ಕುಡಿಯೋಕೆ ಜ್ಯೂಸ್ ತರ ಇರ್ತದೆ, ಏನೂ ಆಗೋದಿಲ್ಲ.
ನೋಡಿ ನೋಡಿ ನನ್ನ ಗಂಡನ ಮುಖ ನೋಡಿ, ಹಾಲು ಕುಡಿಯೋ ಮಗು ತರ ಇದ್ದಾನೆ. ಇಂಥವ್ರಿಗೆ ಜ್ಯೂಸ್ ಕುಡಿಸಿದ್ರು ಆರೋಗ್ಯ ಹಾಳಾಗತ್ತೆ. ರೀ, ನೀವಾದ್ರೂ ಇದೆಲ್ಲ ನನ್ಗೆ ಅಭ್ಯಾಸ ಇಲ್ಲ ಅಂತ ಹೇಳ್ಬೇಕು ತಾನೆ. ಅಯ್ಯೋ ಲಕ್ಷ್ಮಿ, ನಾನು ಈ ತರ ಅಸಹ್ಯ ಎಲ್ಲ ಕುಡಿಯಲ್ಲ, ನನಗೆ ಬೇಡ ಅಂತ ನಾನು ಹೇಳ್ದೆ. ಅವ್ರು ನನ್ನ ಮಾತೇ ಕೇಳಲಿಲ್ಲ. ನೀವು ಹೇಳಿರಲ್ಲ, ಅದಕ್ಕೆ ನಿಮ್ಮನ್ನ ಬಲವಂತ ಮಾಡಿ ಕರ್ಕೊಂಡು ಬಂದಿರ್ತಾರೆ. ಹಲೋ ಡ್ಯಾಡ್, ನಾನು ರೆಸಾರ್ಟ್ ಹತ್ರ ಬಂದಿದ್ದೀನಿ. ನೀವು ಎಲ್ಲಿದ್ದೀರಾ? ಮಗಳೇ, ನಾನು CCTV ಕಂಟ್ರೋಲ್ ರೂಮಲ್ಲಿ ಇದ್ದೀನಮ್ಮ. ನೀನ್ ಯಾಕೆ ಬರೋಕೋದೆ? ನಾನೇ ಮನೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಇನ್ನು ಎಷ್ಟು ದಿನ ಅಂತ ಕಾಯೋದು ಡ್ಯಾಡ್? ಬೆಂಗಳೂರಿಗೆ ಬಂದು ಇಷ್ಟು ದಿನ ಆದ್ರೂ ಇನ್ನೂ ನಿಮ್ ಕೆಲಸ ಮುಗಿಲಿಲ್ವಾ? ನನಗ್ ನಿಮ್ನ ತುಂಬಾ ನೋಡ್ಬೇಕು ಅಂತ ಅನ್ಸ್ತಿತ್ತು ಡ್ಯಾಡ್, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಎಲ್ಲಿದ್ದೀರಾ? ಐ ಆಮ್ ವೇಟಿಂಗ್. ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಷಯ ಕೂಡ ಹೇಳ್ಬೇಕಿತ್ತು ಡ್ಯಾಡ್. ನೋಡು ಮಗಳೇ, ರಿಸಾರ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ಸ್, ಪಾರ್ಟಿಗಳು ನಡೀತಾನೆ ಇರುತ್ತೆ. ನಿನಗೆ ಬೋರ್ ಆಗುತ್ತೆ. ನಾನೇ ಮನೆಗೆ ಬರ್ತೀನಿ, ನೀನು ಹೊರಡು ಫಸ್ಟು. ನೋ ವೇ ಡ್ಯಾಡ್, ಈಗ ಇನ್ನು ಕಾರ್ ಇಳ್ದಿದ್ದೀನಿ. ನೀವೀಗ ಬರ್ತಿರೋ ಅಥವಾ ನಾನೇ ಬರ್ಲಾ?